ಒಬ್ಬೊಬ್ಬರು ಒಂದೊಂದು ಥರ ಮೊಸಪ್ ಸಾಂಬಾರನ್ನ ಟ್ರೈ ಮಾಡ್ತಾರೆ. ಅದರಲ್ಲೂ ಮದುವೆ ಮನೆಗಳಲ್ಲಿ ಮಾಡೋ ರೀತಿ ಮೊಸಪ್ ಸಾಂಬಾರನ್ನ ಮಾಡಿದ್ದೀರಾ? ಖಂಡಿತ ಮಾಡಿರೋದಿಲ್ಲ. ಹಾಗಾದರೆ ಈ ರೀತಿ ಮಾಡಿಕೊಂಡು ಟ್ರೈ ಮಾಡಿ ಆಯಿತಾ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ತುಂಬಾ ಈಸಿಯಾಗಿ ಮದುವೆ ಮನೇಲಿ ಮಾಡುವಂತಹ ಮೊಸಪ್ ಸಾಂಬಾರನ್ನ ಯಾವ ರೀತಿ ಮಾಡೋದಂತ ನೋಡೋಣ. ನಾನಿಲ್ಲಿ ಮೊದಲಿಗೆ 1 ಕಟ್ ಆಗೋವಷ್ಟು ಪಾಲಕ್ ಸೊಪ್ಪು ಹಾಗೆಯೇ ಸೈಡಲ್ಲಿ ನೀರನ್ನ ತೊಗೊಂಡಿದ್ದೀನಿ. ಕಟ್ ಮಾಡಿ ಅದಕ್ಕೆ ನೀರಲ್ಲಿ ನೀಟಾಗಿ ವಾಶ್ ಮಾಡ್ಕೋಬೇಕಲ್ವ, ಹಾಗಾಗಿ ಪಕ್ಕದಲ್ಲೇ ನೀರನ್ನ ಹಿಡ್ಕೊಂಡಿದ್ದೀನಿ. ಮೊದಲು ಎಲೆಗಳನ್ನೆಲ್ಲ ವಾಶ್ ಮಾಡ್ಕೊಂಡು ಆದಮೇಲೆ ನೀವು ಸೈಡಲ್ಲಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಸೊಪ್ಪನ್ನು ಕಟ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ತೀರ ಸಣ್ಣಗೆ ಕಟ್ ಮಾಡ್ಕೊತಿಲ್ಲ, ತೀರ ದಪ್ಪನೂ ಕಟ್ ಮಾಡ್ಕೊತಿಲ್ಲ, ನಾರ್ಮಲ್ ಸೈಜಲ್ಲಿ ಕಟ್ ಮಾಡ್ಕೊತಾ ಇರೋದು. ಏಕೆಂದರೆ ಪಾಲಕ್ ಸೊಪ್ಪು ಬೇಗನೆ ಬೆಂದುಬಿಡುತ್ತೆ, ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಹಾಗೆಯೇ ನಾವು ದಪ್ಪನೂ ಕಟ್ ಮಾಡಿಕೊಂಡ್ರೂ ಸಹ ಸಾಫ್ಟಾಗಿ ಯಾವುದು ಕೂಡ ಬಾಯಲ್ಲಿ ಸಿಗೋದಿಲ್ಲ, ಅಷ್ಟು ಚೆನ್ನಾಗಿ ಬೆಂದುಬಿಡುತ್ತೆ. ಇವಾಗ ನಾನು ಇದನ್ನು ನೀಟಾಗಿ ವಾಶ್ ಮಾಡ್ಕೊಳ್ಳೋಕ್ಕೆ ಸೈಡಲ್ಲಿ ಇಟ್ಕೊಂಡಿರೋ ನೀರಿಗೆ ಸೊಪ್ಪನ್ನೆಲ್ಲ ಹಾಕ್ಕೊಂಡು ತೊಳ್ಕೊಬೇಕಾಗುತ್ತೆ. ನಾವು ಎಷ್ಟೇ ಸೊಪ್ಪನ್ನ ನೀಟಾಗಿ ತೊಳ್ಕೊಂಡ್ರೂ ಅದರಲ್ಲಿರೋ ಸಣ್ಣ ಸಣ್ಣ ಕಲ್ಲುಗಳು ಹಾಗೆಯೇ ಉಳ್ಕೊಂಡ್ಬಿಡುತ್ತೆ. ಸೊಪ್ಪೆಲ್ಲ ತೊಳೆದಾದ್ಮೇಲೆ ಅದನ್ನು ನೀಟಾಗಿ ಒಂದು ಪಾತ್ರೆಯಲ್ಲೇ ಶೋಧಿಸ್ಕೊಂಡು ಇಟ್ಕೊಳ್ಳಿ. ನಂತರ ನಾನು ಇದಕ್ಕೆ ಕಾಳುಗಳಾಗಿ 1 ಕಪ್ ಚಿಕ್ಕ ಸೈಜಲ್ಲಿ ಅವರೆಬೇಳೆ, ತೊಗರಿಬೇಳೆ ಹಾಗೆ ಹೆಸರು ಬೇಳೆನ ತಗೊಂಡಿದ್ದೀನಿ. ಎಲ್ಲ ಅರ್ಧ ಬೌಲ್ ಚಿಕ್ಕ ಬೌಲ್ ತಗೊಂಡಿರುವಂತಹದ್ದು. ಹೆಸರು ಬೇಳೆನ ಸ್ವಲ್ಪ ಕಮ್ಮಿ ಕ್ವಾಂಟಿಟಿ ತಗೊಂಡಿದ್ದೀನಿ ಅಷ್ಟೇ. ನಂತರ ಒಂದು ಸ್ವಲ್ಪ ನೀರನ್ನ ಹಾಕೊಂಡು ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. ಏನೇ ಸಣ್ಣ ಸಣ್ಣ ಕಲ್ಲಿದ್ರೆ ಜಲಿಸ್ಕೊಂಡು ಇಟ್ಕೊಳ್ಳಿ. ನಂತರ ವಾಶ್ ಮಾಡ್ಕೊಂಡಾದ್ಮೇಲೆ ಮುಳುಗುವಷ್ಟು ನೀರನ್ನ ಹಾಕೊಂಡು ಒಂದು 5 ರಿಂದ 10 ನಿಮಿಷ ನೆನೆಸ್ಕೋಬೇಕಾಗುತ್ತೆ. ಇದನ್ನ ಸೈಡಿಗೆ ಇಟ್ಕೊಂಡು ನಾನಿಲ್ಲಿ ಹೈ ಪ್ರೋಟೀನ್ ಇರುವಂತಹ ಜಾಕ್ ಫ್ರೂಟ್ ಸೀಡ್ಸ್ನ ತಗೊಂಡಿದ್ದೀನಿ, ಅಳಸೆ ಹಣ್ಣಿನ ಬೀಜ. ಇದನ್ನ ತಿನ್ನೋದ್ರಿಂದ ತುಂಬಾನೇ ಕ್ಯಾಲ್ಸಿಯಂ ಹಾಗೆ ಐರನ್ ಅಂಶ ಇರುತ್ತೆ. ಹಾಗಾಗಿ ನಾನು ಈ ಮೊಸಪ್ ಸಾಂಬಾರಿಗೆ ಬಳಸ್ಕೊಂತಾ ಇದ್ದೀನಿ. ನೆನೆಸಿಟ್ಟಿರುವಂತಹ ಬೇಳೆಗಳನ್ನೆಲ್ಲ ಒಂದು ಕುಕ್ಕರ್ಗೆ ಹಾಕೊಂಡು ಗ್ಯಾಸ್ ಮೇಲೆ ಇಟ್ಕೊಳ್ಳಿ. ನಂತರ ಇದಕ್ಕೆ ನಾನಿಲ್ಲಿ ಜಜ್ಜಿಟ್ಕೊಂಡಿರುವಂತಹ ಹಲಸಿನ ಬೀಜನ ಹಾಕೊಂತಾ ಇದ್ದೀನಿ. ನೀವು ಬೇಕಾದ್ರೆ ಜಾಸ್ತಿ ಕ್ವಾಂಟಿಟಿಲೂ ಕೂಡ ಹಾಕೋಬಹುದು. ನಾನಿಲ್ಲಿ ಒಂದು 10 ರಿಂದ 15 ಹಲಸಿನ ಬೀಜ ತಗೊಂಡಿದ್ದೀನಿ. ನಂತರ ಒಂದು 8 ಹಸಿರು ಮೆಣಸಿನಕಾಯಿ, 1 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ, 2 ಟೊಮೊಟೊ, ಹುಳಿ ಟೊಮೊಟೊ ತಗೊಂಡಿದ್ದೀನಿ. ಹಾಗಾಗಿ 2 ಟೊಮೊಟೊ ತಗೊಂಡಿರೋದು, 2 ಸಿಪ್ಪೆ ತೆಗೆದಿಟ್ಕೊಂಡಿರುವಂತಹ ಆಲೂಗಡ್ಡೆ ಹಾಗೆ 1 ಮೀಡಿಯಂ ಸೈಜ್ ಆಗುವಂತಹ ಈರುಳ್ಳಿನ ಹಾಕೊಂಡು ಒಂದು 3 ರಿಂದ 4 ಸ್ಪೂನ್ ಆಗುವಷ್ಟು ಫ್ರೆಶ್ ತೆಂಗಿನಕಾಯಿ ಹಾಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕೊಂಡು ಸ್ವಲ್ಪ ಟರ್ಮರಿಕ್ ಪೌಡರ್ನ ಹಾಕೊಳ್ಳಿ. ಸ್ವಲ್ಪ ಕಲರ್ ಚೆನ್ನಾಗಿ ಬರಬೇಕಲ್ಲ, ಹಾಗಾಗಿ 1 ಸ್ಪೂನ್ ಆಗುವಷ್ಟು ಹಚ್ಕಾರದ ಪುಡಿ, 1.5 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ. ನಂತರ ನಾವು ಫ್ರೆಶ್ ಆಗಿ ಕಟ್ ಮಾಡ್ಕೊಂಡಿರೋಂತಹ ಪಾಲಕ್ ಸೊಪ್ಪನ್ನು ಹಾಕ್ಕೊಂಡು ಇದ್ರ ಮೇಲೆ 2 ಸ್ಪೂನ್ ಆಗುವಷ್ಟು ಮನೇಲಿ ಬಳಸುವಂತಹ ಅಡುಗೆ ಎಣ್ಣೆನ ಹಾಕ್ಕೊಳ್ಳಿ. ನಂತರ ಮುಳುಗುವಷ್ಟು ಒಂದು 3/4% ಆಗುವಷ್ಟು ನೀರನ್ನು ಹಾಕ್ಕೋಬೇಕು. ಇಲ್ಲಾಂದರೆ ನಾವು ಕಾಳುಗಳು ಜಾಸ್ತಿ ಹಾಕಿರೋದ್ರಿಂದ ಅಷ್ಟು ಟೇಸ್ಟ್ ಬರೋದಿಲ್ಲ. ಜಾಸ್ತಿ ನೀರು ಹಾಕಿದಾಗ ಕಾಳೆಲ್ಲ ಚೆನ್ನಾಗಿ ಸಾಫ್ಟಾಗಿ ಬೇಯೋದಕ್ಕೆ ಈಸಿ ಆಗುತ್ತೆ. ನಾನಿಲ್ಲಿ ಸೊಪ್ಪು ಮೇಲೆ ತೇಲೋವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನಾನಿಲ್ಲಿ 4 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಬೇಳೆ ಸಂಪೂರ್ಣ ಸ್ನ್ಯಾಶ್ ಆಗಿ ಬೆಂದಿರಬೇಕು. ಹಾಗಾಗಿ 4 ವಿಷಲ್ ಕೂಗಿಸ್ಕೊಂಡು ಕುಕ್ಕರ್ ಕ್ಯಾಪನ್ನು ತೆಗಿತಾ ಇದ್ದೀನಿ. ಈಗ ಒಂದು ಸೌಟನ್ನು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಬೇಳೆ ಎಲ್ಲ ಎಷ್ಟು ಸಾಫ್ಟಾಗಿ ಬೆಂದಿದೆ. ಮಿಕ್ಸ್ ಮಾಡಿದ್ರೆ ಪೂರ್ತಿ ಚೆನ್ನಾಗಿ ಕದ್ರೋಗಿಬಿಡುತ್ತೆ, ಅಷ್ಟು ಚೆನ್ನಾಗಿ ಬೆಂದಿರೋ ಅಂತಹದ್ದು. ಇವಾಗ ನಾವು ಟೊಮೊಟೊನ ದಪ್ಪ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ವಲ್ಲ, ಹಾಗಾಗಿ ಈ ಟೊಮೊಟೊನೆಲ್ಲ ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳಿ. ಇದನ್ನು ಪೇಸ್ಟ್ ಮಾಡಿ ಹಾಕೋದ್ರಿಂದ ಸಾಂಬಾರಿಗೆ ಹುಳಿ, ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಹತ್ಕೊಳ್ಳುತ್ತೆ. ನಾನಿವಾಗ ಸ್ವಲ್ಪ ದಪ್ಪ ಇರೋವಂತಹ ಸೊಪ್ಪನ್ನು ಕೂಡ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸಿ ರುಬ್ಕೊತೀನಿ. ನೋಡಿ, ಇಷ್ಟು ಮಾತ್ರ, ಒಂದು ಸೌಟಷ್ಟು ನಾನು ತಕ್ಕೊಂಡಿರೋ ಅಂತಹದ್ದು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಮಾಡಿಟ್ಕೊಂಡಿರೋ ಅಂತಹ ಸಾಂಬಾರಿಗೆ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ತೆಳುವಾಗಿ ಬೇಕು ಅಂದರೆ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ. ನಾನಿಲ್ಲಿ ಕರೆಕ್ಟಾಗಿ ಮೆಜರ್ಮೆಂಟ್ ಪ್ರಕಾರ ಚೆನ್ನಾಗಿ ಬಂದಿದೆ, ಗಟ್ಟಿಯಾಗಿ ತಿಕ್ಕಿಯಾಗಿದೆ. ಇವಾಗ ಇದಕ್ಕೆ ಲೈಟಾಗಿ ಒಗ್ಗರಣೆ ಕೊಟ್ಕೊಳ್ಳೋಣ. ನಾನಿಲ್ಲಿ ಒಗ್ಗರಣೆ ಪ್ಯಾನ್ನ ತಗೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊತಿದ್ದೀನಿ, ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು. ನಂತರ ಇದಕ್ಕೆ ಒಣಮೆಣಸಿನ್ಕಾಯಿ, ಕರಿಬೇವು, ಸಾಸಿವೆ ಹಾಗೆ ಇಂಗನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಚಿಟಪಟ ಅಂತ ಸಿಡಿಬೇಕು. ಅಲ್ಲಿವರೆಗೂ ಚೆನ್ನಾಗಿ ಬಿಸಿ ಮಾಡ್ಕೊಂಡು ಆದಮೇಲೆ ನಾವು ಮಾಡಿಟ್ಕೊಂಡಿರೋ ಅಂತಹ ಮೊಸಪ್ ಸಾಂಬಾರಿಗೆ ಒಗ್ಗರಣೆನ ಹಾಕ್ಕೊಳ್ಳೋಣ.
ನಾವು ಏನೇ ಸಾಂಬಾರು ಮಾಡಿದ್ರೂ ಒಗ್ಗರಣೆ ಇಲ್ಲ ಅಂದರೆ ಸಾಂಬಾರು ಟೇಸ್ಟ್ ರುಚಿನೇ ಬರೋದಿಲ್ಲ ಅಲ್ವಾ. ಹಾಗಾಗಿ ಫೈನಲ್ಲಾಗಿ ಈ ಒಗ್ಗರಣೆ ಕೊಟ್ಕೊಂಡಾದಮೇಲೆ ಚೆನ್ನಾಗಿ ಒಂದು ಸಲ ತಿರುಗಿಸ್ಕೊಳ್ಳಿ. ಎಲ್ಲ ಸೈಡು ನೀಟಾಗಿ ಒಗ್ಗರಣೆ ಫ್ಲೇವರೆಲ್ಲ ಬಿಡ್ಕೋಬೇಕು. ನಂತರ ಇಷ್ಟೇ ನೋಡಿ, ಸೂಪರ್ ಆಗಿರೋವಂತಹ ಮೊಸಪ್ ಸಾಂಬಾರು ಮಾಡೋದು ಕಷ್ಟನೇ ಇಲ್ಲ. 10 ನಿಮಿಷ ಟೈಮ್ ಇದ್ದರೆ ಸಾಕು, ತುಂಬ ಟೇಸ್ಟಿಯಾಗಿರೋ ಸಾಂಬಾರು ಮಾಡ್ಬೋದು. ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್.